ಚಳಿಗಾಲದ ಅಧಿವೇಶನದಲ್ಲಿ ಭಾರಿ ಚರ್ಚೆಗೆ ಒಳಗಾಗಿದ್ದ ಗೃಹಲಕ್ಷ್ಮಿ ಹಣ ಪಾವತಿ ಬಗ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಹಣ ಪಾವತಿ ಬಗ್ಗೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಬಗ್ಗೆ, ಉತ್ತರ ಕರ್ನಾಟಕಕ್ಕೆ ಸಲ್ಲಿಕೆಯಾದ ಹಣದ ಬಗ್ಗೆ ಸಿಎಂ ಅಂಕಿ ಅಂಶ ಬಿಚ್ಚಿಟ್ಟಿದ್ದಾರೆ. ಇನ್ನು ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಸೇರಿದಂತೆ ಉಳಿದ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಹೇಳ್ರಿ ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ ನೋಡಿ. ಯತ್ನಾಳ್ ಅವ್ರು ಕೇಳಿ, ಇವತ್ತಿನೆಲ್ಲ ಉತ್ತರ ಬರೆಯೊಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಎಲ್ಲ ವಿಚಾರಗಳನ್ನು ಯುವ ಶಾಸಕರಿದೆ ಉತ್ತರ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿದ್ವಿ. ಅದೇ ನಂಜುಂಡಪ್ಪನ ಅದೇ ಗೋವಿಂದರಾವ್ ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಮುಂಬೈ ಕರ್ನಾಟಕ ಅಭಿವೃದ್ಧಿ ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ ಹಳಿ ಪಾಯ್ಲ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗಾಯ್ತು. ಹೋಗ್ಬೇಕು ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿ ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ಅದೇ ಹೇಳ್ತಾರೆ, ನೀರಾವರಿಗೆ ಹಣ ಕೊಡ್ತಾರೆ. ಯಾಕೆ ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಣ ಬಿಡುಗಡೆ ಮಾಡೋದ್ ಬಗ್ಗೆ ಹೇಳಿ, ಊರದ ಕತ್ತಿ ಬೇಡ ನಮಗೆ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,20,12,543 ಫಲಾನುಭವಿಗಳಿರ್ತಕ್ಕಂಥದ್ದು. 1,24,00,000 ಕೊಡ್ತೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು 58,92,354 58,92,354 ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 52,416 ಕೋಟಿ. ಉತ್ತರ ಕರ್ನಾಟಕ ಒಂದಕ್ಕೇನೆ 24,638 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ 1,65,24,547 ಫಲಾನುಭವಿಗಳು. ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದ್ರೆ 56,70,211. ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದ್ರೆ 20,439 ಕೋಟಿ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ 6,308 ಕೋಟಿ. ಇದು ಅಕ್ಟೋಬರ್ ಅಂತ್ಯದ ಅಧ್ಯಕ್ಷರೇ 20,000 ಕೋಟಿಯಲ್ಲಿ ಬರೀ 6,000 ಕೋಟಿ ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ಎಷ್ಟು ಪರ್ಸೆಂಟೇಜ್? ಯಾಕೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಶಕ್ತಿ ಯೋಜನೆಯಲ್ಲಿ ಉತ್ತರ ಕರ್ನಾಟಕ ಹೇಳ್ರಿ ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ
ಯತ್ನಾಳ್ ಅವರಲ್ಲಿ ಕೇಳಿ. ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿದ್ದು ಪಾಪ ಈ ಕಡೆ ಅವ್ರು ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ನೋಡಿ ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆಯೊಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಜೀವನ ಎಲ್ಲ ವಿಚಾರಗಳನ್ನು ಯುವ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿದ್ವಿ. ಅದೇ ನಂಜುಂಡಪ್ಪನ ಅದೇ ಗೋವಿಂದರಾವ್ ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಬಂದಿದ್ದೀನಿ ಸರ್. ಮುಂಬೈ ಕರ್ನಾಟಕ ಬಿಟ್ಟು ಮಾಡ್ತೀನಿ ಅಂತದ್ದು ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ ಬರೇ ಹಳಿ ಪಾಯ್ಲೆ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗೈತೆ. ಹೋಗ್ಬೇಕು ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿ ಅವರು ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ಅದೇ ಹೇಳ್ತಾರೆ, ನೀರಾವರಿಗೆ ಹಣ ಕೊಡ್ತಾರೆ. ಯಾಕೆ ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಹೇಳಿ, ಊರದ ಕತ್ತಿ ಬೇಡ ನಮಗೆ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,24,543 ಫಲಾನುಭವಿಗಳಿರ್ತಕ್ಕಂಥದ್ದು. 1,24,00,000 ಕೊಡ್ತೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು 58,92,354 58,92,354 ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 52,416 ಕೋಟಿ. ಉತ್ತರ ಕರ್ನಾಟಕ ಒಂದಕ್ಕೇನೆ 24,638 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ 1,65,24,547 ಫಲಾನುಭವಿಗಳು. ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದ್ರೆ 56,70,211. ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದ್ರೆ 20,439 ಕೋಟಿ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ 6,308 ಕೋಟಿ. ಇದು ಅಕ್ಟೋಬರ್ ಅಂತ್ಯದ ಅಧ್ಯಕ್ಷರೇ 20,000 ಕೋಟಿಯಲ್ಲಿ ಬರೀ 6,000 ಕೋಟಿ ಎಷ್ಟಾಯ್ತು ಉತ್ತರ ಕರ್ನಾಟಕ? ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ಎಷ್ಟು ಪರ್ಸೆಂಟೇಜ್? ಯಾಕಂಗೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ, 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಶಕ್ತಿ ಯೋಜನೆಯಲ್ಲಿ 606 ಕೋಟಿ 17 ಲಕ್ಷದ ಟ್ರಿಪ್ಗಳು. ಉತ್ತರ ಕರ್ನಾಟಕದಲ್ಲಿ 2,32,00,000 ಕೋಟಿಗಳು. ದುಡ್ಡು ಖರ್ಚಾಗಿರೋದು 15,887 ಕೋಟಿ. ಉತ್ತರ ಕರ್ನಾಟಕದಲ್ಲಿ 7,027 ಕೋಟಿ. ಶಕ್ತಿ ಯೋಜನೆ. ಯುವ ನಿಧಿ 2,84,802 ರಾಜ್ಯದಲ್ಲಿ, 1,73,772 ಉತ್ತರ ಕರ್ನಾಟಕದಲ್ಲಿ. ಹಣ ಖರ್ಚಾಗಿರ್ತಕ್ಕಂಥದ್ದು 757 ಕೋಟಿ. ಉತ್ತರ ಕರ್ನಾಟಕದಲ್ಲಿ 456 ಕೋಟಿ. ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು
10,006 ಕೋಟಿ 10,006 ಕೋಟಿ ಅಲ್ಲ 1,06,006 ಕೋಟಿ 1,06,006 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 46,277 ಕೋಟಿ ಖರ್ಚು ಮಾಡಿದ್ದೀವಿ. ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 1,06,00,000 ಅಲ್ಲ 1,06,000 ಕೋಟಿ 6,076 ಕೋಟಿ 46,277 ಕೋಟಿ ಉತ್ತರ ಕರ್ನಾಟಕದಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸುಮಾರು 43.63% ಉತ್ತರ ಕರ್ನಾಟಕದಲ್ಲಿ ಖರ್ಚು ಮಾಡಿದ್ದೀವಿ. ಜನಸಂಖ್ಯೆ ಇರ್ತಕ್ಕಂಥದ್ದು 42%. ಇಲ್ಲಿ ನಾವು ಹಣ ಖರ್ಚು ಮಾಡಿರ್ತಕ್ಕಂಥ